ಓಕೆ. ಬಿಗ್ ಬಾಸ್ ಸೀಸನ್ 10ರ ಕಂಟೆಸ್ಟೆಂಟ್ ಇಶಾನಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು 28 ದಿವಸ ಆಗಿದೆ. ಈ 28 ದಿವಸದ ನಂತರ ಮತ್ತೆ ನಮ್ಮ ಕೈಗೆ ಸಿಕ್ಕಿದ್ದಾರೆ. ಈ 28 ದಿವಸದಲ್ಲಿ ಏನೆಲ್ಲ ಮಾಡ್ತಿದ್ದಾರೆ, ಅವರು ಏನ್ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ಎಲ್ಲವನ್ನ ಇವತ್ತು ನಾನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ. ಸದ್ಯಕ್ಕೆ ಗುಡ್ ಆರ್ ಬ್ಯಾಡ್ ಗರ್ಲ್ ಅನ್ನುವಂಥ ಒಂದು ರ್ಯಾಪ್ ಸಾಂಗ್ ರಿಲೀಸ್ ಆಗಿದೆ. ಅವರಿಗೆ ಕಂಗ್ರಾಟ್ಸ್ ಮಾತಾಡೋಣ. ಮೊದಲಿಗೆ ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ತುಂಬಾ ಬ್ಯುಸಿ ಆದ್ರಿ ಅನ್ಸುತ್ತೆ ನೀವು. ಹೌದು, ಡೆಫಿನೆಟ್. ಸ್ಟುಡಿಯೋಲೇ ಇದ್ದೀನಿ 24/7. ಹಾಡುಗಳು ಹಾಡಿರ್ತಾ ಇದ್ದೀನಿ ಮತ್ತು ಬರಿತಾ ಇದ್ದೀನಿ ಆ್ಯಂಡ್ ತುಂಬ ಬ್ಯುಸಿ ಆಗಿದ್ದೀವಿ ಸ್ಟುಡಿಯೋಲಿ. ನಾನು ಅಬ್ಸರ್ವ್ ಮಾಡಿದೆ, ಇತ್ತೀಚೆಗಷ್ಟೇ ನಿಮ್ದು ಗುಡ್ ಆರ್ ಬ್ಯಾಡ್ ಗರ್ಲ್ ಅನ್ನುವಂತ ರ್ಯಾಪ್ ಸಾಂಗ್ ರಿಲೀಸ್ ಆಯ್ತು. 2 ಲೈನ್ ಹಾಡ್ತಾ ಅದ್ರ ಬಗ್ಗೆ ಮಾತಾಡೋಣ. ಆಯಿತು. ಅಯ್ಯೋ, ಈಗ ತಾನೇ ಇನ್ನೊಂದು ಹಾಡು ಕೇಳಿಸ್ಕೊತೀವ. ಆ ಹಾಡು ಇವಾಗ. ಓಕೆ, ಒಂದು ನಿಮಿಷ. ಓಕೆ. ಗುಡ್ ಗರ್ಲ್ ಅಲ್ಲ ನಾನು, ಬ್ಯಾಡ್ ಗರ್ಲ್ ತಿಳ್ಕೊ, ಹಾರ್ಟ್ನಲ್ಲಿ ಹೇಳ್ತೀನಿ ನನ್ನ ಬಯೋಡೇಟಾ ಬರ್ಕೋ, ಕಮ್ ಬ್ಯಾಕ್ ಅಂದರೆ ಏನು ಅಂತ ನೀನು ನೋಡ್ಕೊ, ಮುಂದೆ ಆಯ್ತು ಮಾರಿ ಹಬ್ಬ ಜೀವ ಬಿಗಿ ಹಿಡ್ಕೊ. ಇದು ಯಾವ ಕಾರಣಕ್ಕೆ ಬರ್ದ್ರಿ ಗುಡ್ ಆರ್ ಬ್ಯಾಡ್ ಗರ್ಲ್ ಅನ್ನುವಂತ ಥೀಮ್ ಯಾಕೆ ಬಂತು? ಸೊ ನಾನು ಬಿಗ್ ಬಾಸ್ ಮನೇಲಿರುವಾಗ ನಾನು ಆ್ಯಕ್ಚುಲಿ ಲೈಕ್ ತುಂಬ ಲೆಸನ್ಸ್ ಕಲ್ತಿದ್ದೀನಿ ಆ್ಯಂಡ್ ಅಲ್ಲಿ ನನಗೆ ಲೈಕ್ ಬಂದ ತಕ್ಷಣ ಆಚೆ ನನಗೆ ಓಕೆ ಗುಡ್ ಗರ್ಲ್ ಬ್ಯಾಡ್ ಗರ್ಲು ಅಂತ ನಾನು ಒಂಥರ ಕಾನ್ಸೆಪ್ಟ್ ಬಂದಿತ್ತು. ಆ್ಯಂಡ್ ತುಂಬ ನೆಗೆಟಿವ್ ಕಾಮೆಂಟ್ಸ್ ಇತ್ತು ಮತ್ತು ಪಾಸಿಟಿವ್ ಕಾಮೆಂಟ್ಸ್ ಬರ್ತಾಯಿತ್ತು, ಬಟ್ ನೆಗೆಟಿವ್ ಕಾಮೆಂಟ್ಸೇ ಜಾಸ್ತಿ ಇತ್ತು. ಆ್ಯಂಡ್ ಓಕೆ ಲೈಕ್ ಯುನೋ ಐ ಮೀನ್ ಜನಗಳಿಗೆ ಒಪಿನಿಯನು ಇರುತ್ತೆ ಆ್ಯಂಡ್ ದಟ್ಸ್ ಟೋಟ್ಲಿ ಫೈನ್ ಅಂತ ನಾನು ಅಂದ್ಕೊಂಡೆ. ಬಟ್ ಓಕೆ ಅವ್ರು ಎಲ್ಲರೂ ಡಿಸೈಡ್ ಮಾಡ್ತಾ ಇದ್ದಾರೆ ನಾನು ಗುಡ್ ಗರ್ಲಾ ಬ್ಯಾಡ್ ಗರ್ಲಾ. ಓಕೆ, ನಾನು ಚೆನ್ನಾಗಿ ಆಟ ಆಡಲಿಲ್ಲ, ನಂಗೆ ರ್ಯಾಪ್ ಸಾಂಗ್ಸ್ ನಾನು ರ್ಯಾಪ್ ಮಾಡಲಿಲ್ಲ ಮನೆ ಒಳಗಡೆ ಇರುವಾಗ ಮತ್ತು ಅದೆಲ್ಲ. ಸೊ ಗುಡ್ ಗರ್ಲಾ ಬ್ಯಾಡ್ ಗರ್ಲಾ ನೀವೇ ವೀಕ್ಷಕರೇನೇ ಡಿಸೈಡ್ ಮಾಡಲಿ ಅಂತ. ಓಕೆ, ಈ ಥರ ನಾನು ಏನಾದರೂ ಒಂದು ಕಾನ್ಸೆಪ್ಟ್ ಬರೆಯೋಣ ಅಂತ. ಮತ್ತು ವಿಮೆನ್ ಎಂಪವರ್ಮೆಂಟ್ ಬಗ್ಗೆ ನಾನು ಹೈಲೈಟ್ ಮಾಡೋಣ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇದು ಇಟ್ಸ್ ಲೈಕ್ ನಾನು ಏನು ಮಾಡಬೇಕಿತ್ತಂದರೆ ನಾನು ನನ್ನ ಬಗ್ಗೆ ಯೋಚನೆ ಮಾಡಬೇಕಿತ್ತು ಇನ್ನೂ ಜಾಸ್ತಿ ಬಿಗ್ ಬಾಸ್ ಮನೇಲಿರುವಾಗ. ಸೊ ಅದು ಕಲ್ತಿದ್ದೀನಿ. ಅದು ಆದಮೇಲೆ ಈಚೆ ಬಂದಮೇಲೆ ನಾನು ಅಂದ್ಕೊಂಡೆ ಓಕೆ, ಸೊ ಅದು ಎಷ್ಟು ಬಿಗ್ಗೆಸ್ಟ್ ಲೈಫ್ ಲೆಸನ್ನು. ನಾವು ನಮ್ಮ ಬಗ್ಗೆನೇ ಯೋಚನೆ ಮಾಡಬೇಕು. ಬಿಗ್ ಬಾಸ್ ಮನೇಲಿರಲಿ, ಇಲ್ಲ ಅಂದರೆ ಆಚೆ ಕಡೆನೂ ಇರಲಿ, ಇರೋ ಲೈಫ್ ರಿಯಾಲಿಟಿಯಲ್ಲಿರಲಿ ಅಂತ ನಾವು ನಮ್ಮ ಬಗ್ಗೆನೇ ಯೋಚನೆ ಮಾಡಬೇಕು ಫಸ್ಟು. ನಾವು ನಮ್ಮ ಬಗ್ಗೆ ಯೋಚನೆ ಮಾಡಿದ್ರೆ ಆಮೇಲೆ ಇನ್ನೊಬ್ರಿಗೂ ಹೆಲ್ಪ್ ಮಾಡೋಕ್ಕಾಗುತ್ತೆ ಏನಾದರೂ ಇರಲಿ ಅಂತ. ಸೊ ಗುಡ್ ಗರ್ಲ್ ಬ್ಯಾಡ್ ಗರ್ಲ್ ಬರೆಯುವಾಗ ಓಕೆ ನಾನು ಸಾಸಿ ನನ್ನ ಬಗ್ಗೆ ಮಾತಾಡಬೇಕು ಆ್ಯಂಡ್ ನನಗೇನು ಅನಿಸುತ್ತೋ ನಾನು ಬರಿತೀನಿ ಅಂತ. ನಾನು ರ್ಯಾಪ್ ಮಾಡ್ತೀನಿ, ತೋರಿಸ್ತೀನಿ. ನಂಗೆ ರ್ಯಾಪ್ ಬರೋಲ್ಲ ಅಂತ ಎಷ್ಟೊಂದು ಜನಗಳು ಹೇಳಿದ್ದಾರೆ, ನಂಗೆ ಕನ್ನಡ ಮಾತಾಡೋಕ್ಕೆ ಬರೋಲ್ಲ ಅಂತ ಹೇಳಿದ್ದಾರೆ. ನಾನು ಕನ್ನಡ ಇನ್ನೂ ಕಲಿತಾ ಇದ್ದೀನಿ, ಇನ್ನೂ ಕಲಿಬೇಕು, ಇನ್ನೂ ಬರಿತಾ ಲೈಕ್ ರ್ಯಾಪ್ ಸಾಂಗ್ಸು ಕನ್ನಡದಲ್ಲಿ ಬರಿತಾ ಇದ್ದೀನಿ ಅಂತ. ಆ್ಯಂಡ್ ಅದು ನಂಗೆ ತುಂಬ ಆಸೆ ಇದೆ ಅದ್ರ ಮೇಲೆ. ಸೊ ನಾನು ಅಂದ್ಕೊಂಡೆ ಓಕೆ ಈ ಕಾನ್ಸೆಪ್ಟು ಇನ್ನೂ ಹೈಲೈಟ್ ಆಗಲಿ ಅಂತ. ಯಾಕೆಂದರೆ ತುಂಬ ನೆಗೆಟಿವ್ ಪಾಸಿಟಿವ್ ಕಾಮೆಂಟ್ಸ್ ಇದೆ. ಅದನ್ನ ನೋಡಿ ಆಮ್ ಲೈಕ್ ಓಕೆ ವಾಟ್, ನೀವೇ ಡಿಸೈಡ್ ಮಾಡಿದ್ದೀರಲ್ವ ನಾನು ಗುಡ್ ಗರ್ಲು ಬ್ಯಾಡ್ ಗರ್ಲ್ ಅಂತ, ಬರೆಯೋಣ ಈ ಹಾಡು. ಇದರಲ್ಲಿ ಬ್ಯಾಡ್ ಗರ್ಲ್ ಅಂತಾನೆ ನೀವು ನಿಮ್ಮನ್ನ ಪೋರ್ಟ್ರೇ ಮಾಡಿದ್ದೀರಾ, ಯಾಕೆ? ಬ್ಯಾಡ್ ಗರ್ಲ್ ಅಂದರೆ ಡೆಫಿನೇಷನ್ ಆಫ್ ಬ್ಯಾಡ್ ಗರ್ಲ್ ಏನು ಅಲ್ವಾ? ಸೊ ಗುಡ್ ಗರ್ಲ್ ಅಂದರೆ ಡೆಫಿನೇಷನ್ ಆಫ್ ಗುಡ್ ಗರ್ಲ್ ಏನು? ನನ್ನ ಪ್ರಕಾರ ಇಟ್ಸ್ ಲೈಕ್ ನೀವೇನಾದ್ರು ಲೈಕ್ ತಿಳ್ಕೊಳ್ಳಿ, ಲೈಕ್ ಓಕೆ ಲೈಕ್ ನಾನು ಬ್ಯಾಡ್ ಗರ್ಲಾ, ಆಯಿತು ಓಕೆ. ನಾನು ಎಲ್ಲರಿಗೂ ಒಂದೇ ಥರ ಇಮೋಷನ್ಸ್ ಇರೋಲ್ಲ. ಗುಡ್ ಗರ್ಲ್ ಥರ ಇರ್ತೀವಿ, ಅದು ಇಟ್ಸ್ ಅ ಸೈಡ್ ಆಫ್ ಮೀ. ಮತ್ತು ಇನ್ನೊಂದು ಸೈಡು ನಾನು ಬ್ಯಾಡ್ ಗರ್ಲು ಇರ್ತೀನಿ. ಬ್ಯಾಡ್ ಗರ್ಲ್ ಅಂದರೆ ನಾನು ರಿಬೆಲಿಯಸ್ ಆಗಿರುವಾಗ ನನಗೆ ಏನು ಅನಿಸುತ್ತೋ ಅದು ಹೇಳ್ತೀನಿ. ನನ್ನ ಮನ್ಸಲ್ಲಿ ಏನಿರುತ್ತೋ, ಹೃದಯಲ್ಲಿ ಏನಿರುತ್ತೋ ನಾನು ಅದೇ ಹೇಳ್ತೀನಿ. ಅಟ್ ದ ಸೇಮ್ ಟೈಮ್ ನಾನು ಎಂಪತಿ ಇಂಟೆಲಿಜೆನ್ಸ್ ಯೂಸ್ ಮಾಡ್ತೀನಿ ಗುಡ್ ಗರ್ಲ್ ಅಂತ. ಸೊ ಅದನ್ನು ಲೈಕ್ ನೀವೇನು ಅನ್ಕೋತಿರೋ ನೀವು ಅಂದ್ಕೊಳ್ಳಿ. ನಾನು ಹೇಳಿದ್ದೀನಿ ಲೈಕ್ ಟ್ಯಾಲೆಂಟಿಗೆ ಲೈಕ್ ಸೋಲೆ ಇಲ್ಲ ಇಲ್ಲಿ, ಲೈಕ್ ಏನಾದರೂ ಇಲ್ಲಿ ನಾನು ತೋರಿಸ್ತೀನಂತ. ಆ್ಯಂಡ್ ಇಟ್ಸ್ ಆಲ್ ಅಬೌಟ್ ಇದು. ನಾನು ಡಿವೈನ್ ಫೆಮಿನಿಟಿ ಅಂತ ಯಾವಾಗಲೂ ಹೇಳ್ತೀನಿ. ಡಿವೈನ್ ಫೆಮಿನಿನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ನಾವು ಸೊ ದ್ಯಾಟ್ಸ್ ದ ಗುಡ್ ಗರ್ಲ್ ಆಸ್ಪೆಕ್ಟ್ ಆಫ್ ಥಿಂಗ್ಸ್ ಅಲ್ವಾ? ಅದು ಗುಡ್ ಗರ್ಲ್ ಆಸ್ಪೆಕ್ಟು. ಮತ್ತು ಬ್ಯಾಡ್ ಗರ್ಲ್ ಆಸ್ಪೆಕ್ಟ್ ಅಂದರೆ ನಾನು ಕಮ್ ಬ್ಯಾಕ್ ನೋಡು, ನಾನು ಯಾವ ಥರ ಇದೆ ಅಂತ. ನಾನು ರಿಬೆಲಿಯಸ್ ಆಗಿದ್ದೀನಿ, ನನಗೇನು ಅನಿಸುತ್ತೋ ಅದು ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾರಿಗೋ ಟಾರ್ಗೆಟ್ ಮಾಡ್ದಂಗಿದೆ ಇದು, ಯಾರನ್ನ ನೋಡ್ಬಿಟ್ಟು ಯಾರನ್ನೋ ಯೋಚನೆ ಮಾಡಿಬಿಟ್ಟು ಬರ್ದಂಗಿದೆ. ಸೊ ಯಾರು ಅಂತ ಹೇಳ್ಬೋದಾ? ಅಥವಾ ಸೋಷಿಯಲ್ ಮೀಡಿಯಾದ ಕಮೆಂಟ್ಸ್ ನೋಡಿನ, ಅಥವಾ ಬಿಗ್ ಬಾಸ್ ಮನೆಯೊಳಗಡೆ ಇದ್ದಂಥ ವ್ಯಕ್ತಿಗಳನ್ನು ನೋಡಿನ, ಅಥವಾ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿನ? ಏನಕ್ಕೆ ಒಂಥರ ನನಗೆ ನೀವೆಲ್ಲೋ ಮಾತಾಡಿದ ಪರಿ ನೋಡಿದಾಗ ಏನೋ ಟಾರ್ಗೆಟ್ ಮಾಡ್ದಂಗಿದೆ.
ಟಾರ್ಗೆಟ್ ಅಲ್ಲ, ನಂದು ಲೈಫ್ ಎಕ್ಸ್ಪೀರಿಯನ್ಸಲ್ಲಿ ಆ ಥರನೇ ಇತ್ತು. ಸೊ ಥ್ರೂ ಔಟ್ ನನ್ನ ಲೈಫಲ್ಲಿ ಲೈಕ್ ಗ್ರೋಯಿಂಗ್ ಅಪ್ ನಾನು ಗುಡ್ ಗರ್ಲು ಬ್ಯಾಡ್ ಗರ್ಲು ಯಾವ ಥರ ಇರಬೇಕಂತ ನಾನು ಯೋಚನೆ ಮಾಡ್ತಾನೆ ಇದ್ದೆ. ಯಾಕೆಂದರೆ ನಾನು ನಾನು ಬೆಳೆಯುವಾಗ ಲೈಕ್ ಆಬ್ವಿಯಸ್ಲಿ ನಾನು ದುಬೈಲಿ ಬೆಳೆದಿದ್ದು ಮತ್ತು ಏನೋ ಲಾಸ್ ಆಂಜಲಸಲ್ಲಿ. ಆ್ಯಂಡ್ ಅಲ್ಲಿ ಅವ್ರು ಎಲ್ಲರೂ ನನ್ನ ಬ್ಯಾಡ್ ಗರ್ಲ್ ಥರ ಅಂದ್ಕೊಂಡಿದ್ರು. ಲೈಕ್ ಬ್ಯಾಡ್ ಗರ್ಲ್ ಅಂದರೆ ಲೈಕ್ ಓಕೆ ಇವಳು ತುಂಬ ವೀಕ್ ಆಗಿದ್ದಾಳೆ, ಇಮೋಷ್ನಲ್ ಆಗಿದ್ದಾಳೆ, ಸೈಡಲ್ಲಿ ಹಾಕೋಣ ಅಂತ. ಸೊ ಈ ಎಕ್ಸ್ಪೀರಿಯನ್ಸು ಬಿಗ್ ಬಾಸ್ ಮನೆಯಲ್ಲೂ ಆಗಿದೆ. ನಾನು ಇಮೋಷ್ನಲ್ ಆಗಿದ್ದೀನಿ. ಸೊ ಅದೆಲ್ಲ ಆಗಿದೆ. ಸೊ ನಾನು ತುಂಬ ಇಮೋಷ್ನಲ್ ಆಗಿರುವಾಗ ನಾನು ಸ್ವಲ್ಪ ನಂಗೆ ಟ್ರಿಗರ್ ಆಗಿತ್ತು. ಓಕೆ ನಾನು ತುಂಬ ಇಮೋಷ್ನಲ್ ಆಗಿದ್ದೀನಿ, ಅದು ಗುಡ್ಡಾ ಬ್ಯಾಡಾ? ನನ್ನ ಪ್ರಕಾರ ಗುಡ್ಡಾಗಿರುತ್ತೆ. ಯಾಕೆ ಅಂದರೆ ಅಟ್ ದ ಸೇಮ್ ಟೈಮ್ ಎಲ್ಲರಿಗೂ ಇಮೋಷನ್ಸ್ ಇರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಆ್ಯಂಡ್ ನನ್ನ ಪ್ರಕಾರ ಗುಡ್ ಅಂದರೆ ಎಮೋಷನ್ಸು. ಬಟ್ ತುಂಬ ಜನಗಳಿಗೆ ಇಮೋಷ್ನಲ್ ಆಗಿರುವಾಗ ಲೈಕ್ ಅದು ಬ್ಯಾಡ್ ಅಂತ ಅನಿಸುತ್ತೆ. ನಾನು ಏನು ಹೇಳ್ಬೇಕಂದ್ರೆ ಇಮೋಷ್ನಲ್ ಆಗಿರುವಾಗ ಅದು ಬ್ಯಾಡ್ ಅಲ್ಲ, ನಾವು ಅದನ್ನ ಎಂಬ್ರೇಸ್ ಮಾಡೋಣ ಅಂತ. ಏನಕ್ಕೆ ಅದು ಬ್ಯಾಡು? ರಿಬ್ಯಾಲಿಯಸ್ ಆಗಿರುವಾಗ ಅದು ಬ್ಯಾಡ್ ಅಲ್ಲ. ನಾವು ನಮಗೋಸ್ಕರ ಸ್ಟ್ಯಾಂಡ್ ತೊಗೋತಾ ಇರೋದು. ಏನಕ್ಕೆ ನಮ್ಮ ಸ್ಟ್ಯಾಂಡ್ ತೊಗೊಂಡ್ರೆ ಅದು ಏನಕ್ಕೆ ಬ್ಯಾಡು? ಬಟ್ ಸಮ್ ಪೀಪಲ್ ಅವ್ರಿಗೆ ಜನಗಳಿಗೆ ಅವ್ರಿಗೆ ಅನಿಸುತ್ತೆ ಓಕೆ ಬ್ಯಾಡ್ ಅಂದರೆ ರಿಬ್ಯಾಲಿಯಸ್ ಆಗಿದ್ದರೆ ಅದು ಬ್ಯಾಡ್ ಅಂತ. ಇಲ್ಲ, ಇಟ್ಸ್ ಅ ಗುಡ್ ಥಿಂಗ್. ನಾವು ನಮಗೋಸ್ಕರ ನಿಂತ್ಕೋತಾ ಇರೋದಲ್ವಾ, ನಾವು ಅದೇ ಹೇಳ್ತಾ ಇರೋದಲ್ವಾ. ಸೊ ಲೈಫ್ ಎಕ್ಸ್ಪೀರಿಯನ್ಸಸ್ ಇರಲಿ, ನಾನು ಬೆಳೆಯುವಾಗ ಆ ಥರ ಯುನೋ ಎಕ್ಸ್ಪೀರಿಯನ್ಸಸ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬಿಗ್ ಬಾಸ್ ಮನೇಲೂ ನಾನು ಜಾಸ್ತಿ ಕಲ್ತಿದ್ದೀನಿ. ಯಾರಿಗೂ ಲೈಕ್ ನೋ ಕಂಟೆಸ್ಟೆನ್ಸು ಆ ಥರ ಏನೂ ಇಲ್ಲ. ಬಟ್ ನಾನು ಇಮೋಷ್ನಲ್ ಆಗಿದ್ದೆ. ನನ್ನ ಕಲ್ಪೆಯಲ್ಲಿ ಹಾಕಿದ್ರು ನೀನು ತುಂಬ ಇಮೋಷ್ನಲ್ ಆಗಿದ್ದೀರಾ ಅಂತ, ಅದಕ್ಕೆ ಕಲ್ಪೆಯಲ್ಲಿ ಹಾಕಿದ್ರು ನನ್ನ. ಸೊ ಇಟ್ಸ್ ಅ ಮಿಕ್ಸ್, ಎಲ್ಲ ಮಿಕ್ಸ್ ಆಗ್ಬಿಟ್ಟು ಇದನ್ನ ರಿಲೀಸ್ ಮಾಡ್ತಾ ಇದ್ದೀನಿ.